सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ओम ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಆಗಸ್ಟ್ ಮೊದಲ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಬೇಕು ಅನ್ನೋ ಆಸಕ್ತಿ ಇದೆಯೋ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ. ಹಾಗಿದ್ರೆ ಈ ಜುಲೈ ತಿಂಗಳ ಮಾಸ ಭವಿಷ್ಯ ನಿಮ್ಮ ರಾಶಿಗೆ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ತುಲಾ ರಾಶಿ. ತುಲಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಗ್ರಹ ದಶಮ ಭಾವದಲ್ಲಿ ತುಲಾ ರಾಶಿ, ನಿಮ್ಮ ರಾಶ್ಯಾಧಿಪತಿಯಾದಂಥ ಶುಕ್ರ ಈ ತಿಂಗಳಿನಲ್ಲಿ 11ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. ಆದರೆ ಶುಕ್ರನ ಜೊತೆನಲ್ಲಿ ಕೇತು ಗ್ರಹ ಇರ್ತಾನೆ. ಶುಕ್ರನಿಗೆ ಕೇತುವಿನ ಸಂಬಂಧ ಬಂದಾಗ ಏನಾಗುತ್ತೆ, ಸಹಜವಾಗಿ ಎಲ್ಲಾದ್ರ ಮೇಲೂ ಆಸಕ್ತಿ ಕಮ್ಮಿ ಆಗುತ್ತೆ. ವಸ್ತುಗಳನ್ನ ಖರೀದಿ ಮಾಡೋದಾಗಿರ್ಬಹುದು, ಕೆಲಸ ಆಗಿರಬಹುದು ಇತ್ಯಾದಿಗಳ ಮೇಲೆ ಸ್ವಲ್ಪ ಮನಸ್ಸಾಗಲ್ಲ. ನಿಮ್ಮ ಮನಸ್ಸೇ ನಿಮ್ಗೆ ವಿಘ್ನ ಆಗ್ತಾ ಇರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ, ಕೆಲಸ ಇರುತ್ತೆ, ಜವಾಬ್ದಾರಿ ಇರುತ್ತೆ. ಆದ್ರೆ ಕೆಲಸ ಮಾಡೋಕ್ ಮುಂಚೆ ಸ್ಟಾರ್ಟಿಂಗ್ ಅಲ್ಲೇ ಒಂಚೂರು ಸೋಮಾರಿತನನೋ ಅಥವಾ ಅಯ್ಯೋ ನಾಳೆ ಮಾಡಿದ್ರಾಯ್ತು ಬಿಡು ಏನೋ ಒಂಥರ ಆತರ ಅನ್ನಿಸ್ತಾ ಇರುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಆ ರೀತಿ ನಿಮ್ಮ ಮನಸ್ಸನ್ನ ಕೆಲ್ಸದ ಕಡೆ ಗಮನ ಕೊಡದೇನೆ ಸೋಂಬೇರಿ ಆಗೋದಕ್ಕೆ ಬಿಡಬೇಡಿ. ಯಾಕಂದ್ರೆ ದಶಮ ಸ್ಥಾನದಲ್ಲಿ ಗುರು ಇರೋದ್ರಿಂದ, 6ನೇ ಮನೆ ಅಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನಿಮ್ಮ ಶ್ರಮ ಬಹಳ ಇಂಪಾರ್ಟೆಂಟು. ತುಂಬಾ ಶ್ರಮ ಪಟ್ಟು ಬದುಕುವಂಥದ್ದು, ತುಂಬಾ ಶ್ರಮ ಪಟ್ಟು ಜೀವನದಲ್ಲಿ ಗೆಲುವನ್ನ ಸಾಧಿಸುವಂಥದ್ದನ್ನ ತೋರಿಸ್ತಾ ಇದೆ ಈ ಗುರು. ಯಾಕಂದ್ರೆ ಗುರು ದಶಮದಲ್ಲಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ ಅಂದ್ರೆ ಕೆಲವು ಜವಾಬ್ದಾರಿಗಳನ್ನ ನಿಭಾಯಿಸಲೇಬೇಕು. ಅದು ಕುಟುಂಬ ಆಗಿರ್ಲಿ, ನಿಮ್ಮ ಉದ್ಯೋಗ ಕ್ಷೇತ್ರ ಆಗಿರ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಿಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸಲೇಬೇಕು. ಆ ನಿಭಾಯಿಸೋದಕ್ಕೆ ಸ್ವಲ್ಪ ಕೇತು ಅಡಚಣೆ ಆಗ್ತಾ ಇರ್ತಾನೆ. ಅದಕ್ಕೆ ನೀವು ಯಾವುದೇ ಒಂದು ಕೆಲಸ ಶುರು ಮಾಡಕ್ ಮುಂಚೆ ಗಣಪತಿ ಮಂತ್ರವನ್ನ, ಯಾವುದಾದ್ರೂ ಚಿಕ್ಕ ಮಂತ್ರವನ್ನ, ಶುಕ್ಲಾಂಬರಧರಂ ಅದಾದ್ರೂ ಸರಿ, ಅಥವಾ ಬೇರೆ ಯಾವುದೇ ಒಂದು ಗಣಪತಿ ಮಂತ್ರವನ್ನ 9 ಸಲ ಹೇಳ್ಕೊಂಡು ಶುರು ಮಾಡಿ. ಆವಾಗ ಯಾವುದೇ ವಿಘ್ನಗಳು ಆಗೋದಿಲ್ಲ. ಹಾಗೆ ಸ್ವಲ್ಪ ಆರೋಗ್ಯದಲ್ಲಿ ಒಂಚೂರು ವ್ಯತ್ಯಾಸ ಆಗುತ್ತೆ. ಏನೂ ತುಂಬಾ ತೊಂದರೆ ಇರಲ್ಲ, ಆದ್ರೂ ದೇಹಕ್ಕೆ ತುಂಬಾ ಯಾಕೋ ಸುಸ್ತಾಗ್ತಾ ಇದೆ, ಏನೋ ಒಂಥರ ನನಗೆ ಆರಾಮಾಗಿಲ್ಲ ಅಂತ ಅನ್ನಿಸ್ತಿರುತ್ತೆ. ಬಟ್ ಏನೂ ತೊಂದರೆ ಇರಲ್ಲ. ಯಾಕೆ ಹಾಗೆ ಅನ್ಸುತ್ತೆ ಅಂದ್ರೆ, ಕೇತುವಿನ ಒಂದು ಕಾಂಬಿನೇಷನ್ ಶುಕ್ರನ ಮೇಲೆ, ಇದು ದೇಹಕ್ಕೆ ಸುಸ್ತು, ಸಂಕಟ ಈ ತರ ಆಗ್ತಾ ಇರತ್ತೆ ಅಷ್ಟೆ, ಬೇರೆ ಏನು ತೊಂದರೆ ಇರಲ್ಲ. ಬಟ್ ಮೆಂಟಲಿ ನೀವು ತುಂಬಾ ಸ್ಟ್ರಾಂಗ್ ಆದ್ರೆ ಇದೆಲ್ಲ ಏನು ನಿಮ್ಗೆ ಸಮಸ್ಯೆ ಅಂತ ಅನ್ಸೋದೇ ಇಲ್ಲ. ಹಾಗಾಗಿ ಫಸ್ಟ್ ನಿಮ್ಮನ್ನ ನೀವು ಸ್ಟ್ರಾಂಗ್ ಮಾಡ್ಕೋಬೇಕು. ಅವಾಗ ಕೆಲಸ ಕಾರ್ಯಗಳು ಚೆನ್ನಾಗೇ ಆಗತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಹಾಗೆ ಪ್ರತಿ ಶುಕ್ರವಾರ ಅವರೇಕಾಳು ದಾನ ಕೊಡಿ. ಇನ್ನು ಉದ್ಯೋಗ ಅಂತ ಬಂದಾಗ, ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ನಿಮ್ಮ ಶ್ರಮ ತುಂಬಾ ಕಮ್ಮಿ ಇರುತ್ತೆ. ಆದ್ರೂ ತಕ್ಕ ಮಟ್ಟಿಗೆ ಆದಾಯ ಅಂತೂ ಇರುತ್ತೆ. ಯಾಕೆಂದ್ರೆ ಲಾಭಾಧಿಪತಿ ಸೂರ್ಯ ಗ್ರಹ ಭಾಗ್ಯಾಧಿಪತಿಯಾದ ಬುಧನೊಟ್ಟಿಗೆ ಭಾಗ್ಯದಲ್ಲೇ ಕುತ್ಕೊಂಡಿದ್ದಾನೆ. ಅದು 15ನೇ ತಾರೀಕಿನ ನಂತರ ದಶಮಕ್ ಬರ್ತಾನೆ. ದಶಮಕ್ ಬಂದ್ಮೇಲಂತೂ ಸೂರ್ಯ ಗ್ರಹ ದಿಗ್ಬಲನಾಗಿರ್ತಾನೆ. ಹಾಗಾಗಿ ಲಾಭವನ್ನೇನೋ ತುಂಬಾ ಚೆನ್ನಾಗಿ ಕೊಡ್ತಾನೆ. ಆದ್ರೆ ಕೆಲಸ ಕಂಪ್ಲೀಟ್ ಆಗ್ಲಿಲ್ಲ ಅನ್ನುವಂತಹ ಬೇಸರ ನಿಮ್ಗೆ ಸ್ವಲ್ಪ ಇರುತ್ತೆ. ಧನಾಧಿಪತಿ ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ. ದುಡ್ಡು ಬರುತ್ತೆ, ಆದ್ರೂ ಕೂಡ ಬೇರೆಯವರಿಗೆ ನೀವು ದುಡ್ಡು ಕೊಡಕ್ ಹೋಗ್ಬೇಡಿ ಈ ತಿಂಗಳಲ್ಲಿ. ಯಾಕಂದ್ರೆ ಧನಾಧಿಪತಿ ಅಷ್ಟಮದಲ್ಲಿದ್ರೆ ಬೇರೆಯವರಿಗೆ ಹಣ ಕೊಟ್ಟು ಮೋಸ ಹೋಗುವಂಥದ್ದು ಅಥವಾ ನಷ್ಟವಾಗುವಂತ ಸಾಧ್ಯತೆಗಳಿದೆ. ಸ್ವಲ್ಪ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಮಾತಿನಿಂದ ಸ್ವಲ್ಪ ಕಷ್ಟಗಳಾಗುತ್ತೆ.
ನೋಡಿ ಏನಾಗುತ್ತೆ ಅಂದ್ರೆ ಶುಕ್ರ ಅಂದ್ರೇನೆ ತುಂಬಾ ಟ್ಯಾಲೆಂಟ್ ಅಂತ ಹೇಳ್ತೀವಿ. ಅವರಲ್ಲಿ ಒಂದು ತುಂಬಾ ಟ್ಯಾಲೆಂಟ್ ಇರುತ್ತೆ, ಮಾತಾಡೋದು ಒಂದು ಕಲೆ ಅಲ್ವಾ. ಆದ್ರೆ ಈ ಶುಕ್ರ ಕೇತು ಜೊತೆ ಕೂತ್ಕೊಂಡಾಗ ಏನ್ ಮಾತಾಡ್ತೀರಾ ಅನ್ನೋದೇ ಗೊತ್ತಾಗಲ್ಲ. ಈ ಮಂದ ಬುದ್ಧಿಯನ್ನ ಕೊಟ್ಬಿಡ್ತಾನೆ ಕೇತು ಗ್ರಹ. ಅದೇ ಕೇತು ಶುಭನಾಗಿ ಪಂಚಮದಲ್ಲಿದ್ರೆ, ಲಾಭದಲ್ಲಿದ್ರೆ ಅದು ಶುಭ ಫಲನೂ ಆಗುತ್ತೆ. ಆದ್ರೆ ಲಗ್ನಾಧಿಪತಿ ಜೊತೆ, ರಾಶ್ಯಾಧಿಪತಿ ಜೊತೆ ಇದ್ರೆ ಕೇತು ಸ್ವಲ್ಪ ತಡೆನೆ ಹಾಕ್ತಿರ್ತಾನೆ. ಹಾಗಾಗಿ ಮಾತು ವಾಕ್ಯಕ್ಕೆ ಕಾರಕ. ನಿಮ್ಗೆ ಮಾತಿನ ಭಾವಾಧಿಪತಿ ಕುಜಗ್ರಹ ಅಷ್ಟಮದಲ್ಲಿದ್ದಾನೆ. ಅಷ್ಟಮ ಅನ್ನೋದೇನು? ಕಷ್ಟ. ಮಾತಿನಿಂದ ಏನೋ ಒಂದು ಕಷ್ಟ ಆಗ್ಬಹುದು. ಯಾರೋ ಒಬ್ರು ನಿಮ್ಮಿಂದ ದೂರ ಆಗ್ಬೋದು, ಸಂಬಂಧಗಳಲ್ಲಿ ತೊಂದರೆಗಳು. ಯಾಕಂದ್ರೆ ನಿಮ್ಗೆ ಅಷ್ಟಮಾಧಿಪತಿನೂ ಶುಕ್ರನೇ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ. ಹಳೆಯ ವಿಚಾರಗಳನ್ನ ಮಾತಾಡಕ್ ಹೋಗ್ಬಿಡಿ ಯಾವುದೇ ಕಾರಣ. ಈ ಹಳೆಯ ವಿಚಾರಗಳು ಇದೆಲ್ಲದಕ್ಕೂ ಶನಿ ಮತ್ತೆ ಕೇತು ಕಾರಕರು. ಈ ಹಳೆ ವಿಚಾರಗಳು ಮಾತಾಡೋದ್ರಿಂದ ತೊಂದರೆ ಆಗುತ್ತೆ. ಹಳೆ ವಿಚಾರಗಳನ್ನ ಮಾತಾಡಬೇಡಿ. ತೃತೀಯ ಭಾವಾಧಿಪತಿ ಮತ್ತು ಷಷ್ಠ ಭಾವಾಧಿಪತಿ ಗುರುಗ್ರಹ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿದೆ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ, ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾನೇ ಚೆನ್ನಾಗಿದೆ. ಕೆಲಸದಲ್ಲಿ ಏನೋ ಒಂದು ನಿಮ್ಮ ಗೌರವ ಹೆಚ್ಚಾಗುವಂಥದ್ದು, ಕೆಲಸದ ಮೂಲಕ ಎಲ್ಲರನ್ನ ಸೆಳೆಯುವಂಥದ್ದು. ನಿಮ್ ಕೆಲಸ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಈಸಿಯಾಗಿ ನಿಮ್ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತೀರಾ. ಏನು ನಿಮ್ಗೆ ಕಷ್ಟ ಅನ್ಸಲ್ಲ. ಯಾಕಂದ್ರೆ ಶುರು ಮಾಡುವಾಗ ಏನೇ ವಿಘ್ನಗಳು ಬಂದ್ರು ಕೊನೆಗೆ ಅದನ್ನ ಬೇಗ ಕಂಪ್ಲೀಟ್ ಮಾಡ್ತೀರಾ. ಗುರುವಿನ ಅನುಗ್ರಹ ತುಂಬಾ ಚೆನ್ನಾಗಿದೆ. ದಶಮದಲ್ಲಿ ಗುರು ಇದ್ದಾನೆ. ಹಾಗಾಗಿ ತುಂಬಾ ಚೆನ್ನಾಗಿದೆ ಉದ್ಯೋಗದ ವಿಷಯದಲ್ಲಿ. 6ನೇ ಮನೇಲಿ ಶನಿ ಇರೋದ್ರಿಂದ ನೀವು ಜವಾಬ್ದಾರಿಯನ್ನ ನಿರ್ವಹಿಸಲೇಬೇಕು ಅನ್ನುವಂತಹ ಒತ್ತಡ ಇದ್ದೇ ಇರುತ್ತೆ. ಈಗ ನಿಮಗೆ ಕೆಲಸ ಮಾಡಕ್ ಇಷ್ಟ ಇಲ್ಲ ಅಂದ್ರೂ ಕೂಡ ಕೆಲಸ ಮಾಡ್ಲೇಬೇಕು ಅನ್ನುವಂತಹ ಒತ್ತಡ ನಿಮ್ಮ ಮೇಲಿರುತ್ತೆ. ನಿಮ್ಮ ಮೇಲಧಿಕಾರಿಗಳು ಪದೇ ಪದೇ ಹೇಳ್ಬೋದು, ಅಥವಾ ಜವಾಬ್ದಾರಿ ನಿಭಾಯಿಸಲಿದ್ರೆ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅನ್ನೋ ಭಯ ಇರ್ಬೋದು. ಯಾವುದೋ ಒಂದು ಕಾರಣಕ್ಕೆ ಒತ್ತಡದಿಂದ ಆದ್ರೂ ನಿಮ್ ಕೆಲಸನ ಮಾಡ್ತೀರಾ. ಬಟ್ ನಿಮ್ಮ ಕೆಲಸ ಕಂಪ್ಲೀಟ್ ಆದ್ಮೇಲೆ ನೀವಿರುವಂತಹ ಸ್ಥಳದಲ್ಲಿ ಒಳ್ಳೆ ಹೆಸರು ಗೌರವವನ್ನ ಸಂಪಾದಿಸ್ತೀರಾ. ಚತುರ್ಥ ಭಾವಾಧಿಪತಿ ಮತ್ತು ಪಂಚಮಾಧಿಪತಿಯಾದ ಶನಿ 6ನೇ ಮನೇಲಿದ್ದಾನೆ. ಮನೆ ಕಟ್ಟೋದಕ್ಕೆ ಅಥವಾ ನಿವೇಶನವನ್ನ ತಗೊಳ್ಳೋದಕ್ಕೆ ಅಥವಾ ಮನೆಯನ್ನ ತಗೊಳ್ಳೋದಕ್ಕೆ ಲೋನ್ಗೋಸ್ಕರ ಏನಾದ್ರೂ ಪ್ರಯತ್ನ ಮಾಡ್ತಿದ್ರೆ ಈ ತಿಂಗಳಲ್ಲಿ ಲೋನ್ ಸಿಗುವ ಸಾಧ್ಯತೆಗಳು ತುಂಬಾ ಇದೆ. 6ನೇ ಮನೇಲಿ ಶನಿ ಇದ್ದಾನೆ. 6ನೇ ಮನೆ ಅಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಹಾಗಾಗಿ ಲೋನ್ ಸ್ಯಾಂಕ್ಷನ್ ಆಗೋ ಸಾಧ್ಯತೆ ಇದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋಂಥವ್ರಿಗೆ ನಿಮಗೂ ನಿಮ್ಮ ಪಾರ್ಟ್ನರ್ಗೂ ಸ್ವಲ್ಪ ಮನಸ್ತಾಪ ಆಗಬಹುದು, ಅಥವಾ ಅವ್ರ ಕಡೆಯಿಂದ ನಿಮ್ಗೆ ಬೇಸರ ಆಗಬಹುದು. ಅವರ ನಡವಳಿಕೆ ಅಥವಾ ಕೆಲಸದಲ್ಲಿ ಅವರು ತೋರಿಸ್ತಾ ಇರುವಂತಹ ನಿರಾಸಕ್ತಿ ನಿಮಗೆ ಬೇಸರವನ್ನ ತರಬಹುದು. ಯಾವುದೇ ರೀತಿ ನಿರ್ಧಾರವನ್ನ ಈ ತಿಂಗಳಲ್ಲಿ ಮಾಡಕ್ ಹೋಗ್ಬಿಡಿ. ಸ್ವಲ್ಪ ದಿನ ವೇಟ್ ಮಾಡಿ ಆಮೇಲೆ ನಿರ್ಧಾರ ಮಾಡ್ಕೊಳ್ಳಿ, ಪಾರ್ಟ್ನರ್ಶಿಪ್ ಅಲ್ಲಿ ಮುಂದುವರಿಬೇಕಾ ಅಥವಾ ಬೇಡವಾ ಅನ್ನೋದನ್ನ. ಹಾಗೆ 9ನೇ ಮನೆ ಅಧಿಪತಿ ನಿಮ್ಗೆ ಬುಧ ಗ್ರಹ ಭಾಗ್ಯದಲ್ಲೇ ಕುತ್ಕೊಂಡಿದ್ದಾನೆ. ಅದು ಕೂಡ ರವಿ ಜೊತೆ ಕುತ್ಕೊಂಡಿರ್ತಾನೆ. ಸ್ವಲ್ಪ ನಿಮ್ಗೆ ಈ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನಾದ್ರು ಸಮಸ್ಯೆ ಇದೆ, ತೊಂದರೆ ಇದೆ ಅಂದ್ರೆ ಅದನ್ನ ನಿಭಾಯಿಸ್ಕೊಳ್ಳೋದಕ್ಕೆ ಈ ತಿಂಗಳಲ್ಲಿ ಕೆಲವು ಅನುಕೂಲಗಳು ಸಿಗುತ್ತೆ ಅಥವಾ ಮಾರ್ಗದರ್ಶನ ಸಿಗುತ್ತೆ. 9ನೇ ಮನೆ ಅಧಿಪತಿ ಬುಧ ಗ್ರಹ ಸ್ವಂತ ಮನೆಯಲ್ಲಿರೋದ್ರಿಂದ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಮನೆಯಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು, ಮನೆ ದೇವರು ಕುಲದೇವರ ದರ್ಶನ ಮಾಡುವಂಥದ್ದು, ಹಾಗೆ ಕೆಲವು ಧಾರ್ಮಿಕ ಕೆಲಸಗಳು ಏನಾದ್ರೂ ಬಾಕಿ ಉಳಿದಿದೆ. ಕೆಲವರು ಅನ್ಕೊಂಡಿರ್ತಾರೆ ಗೋಕರ್ಣ ಕ್ಷೇತ್ರದಲ್ಲಿ ಒಂದು ಪೂಜೆ ಮಾಡಿಸ್ಬೇಕು, ಶ್ರೀರಂಗಪಟ್ಟಣದಲ್ಲಿ ಒಂದು ಪೂಜೆ ಮಾಡಿಸ್ಬೇಕು, ಯಾವುದೋ ಒಂದು ಹೋಮ ಮಾಡಿಸ್ಬೇಕು, ಈ ತರದ್ದೇನೋ ಒಂದು ಅನ್ಕೊಂಡಿರ್ತಾರೆ. ಕಾಲ ಕೂಡಿ ಬಂದಿರೋದಿಲ್ಲ. ಅಂತಹದ್ದು ಏನಾದ್ರೂ ಧಾರ್ಮಿಕ ಕಾರ್ಯಗಳೇನಾದ್ರೂ ಬ್ಯಾಲೆನ್ಸ್ ಇದೆ ಮಾಡ್ಬೇಕು ಅಂತಿದ್ರೆ ಈ ತಿಂಗಳಲ್ಲಿ ಅದಕ್ಕೆ ತುಂಬಾ ಅನುಕೂಲ ಬರುತ್ತೆ. ಖಂಡಿತ ಮಾಡಿ. ಅಂದ್ರೆ ಯಾವುದೇ ರೀತಿ ಅಡೆತಡೆಗಳಿಲ್ಲದೆ ನಿಮ್ಮ ಒಂದು ಆ ಪೂಜೆ ಕಾರ್ಯಗಳನ್ನ ಮಾಡೋದಕ್ಕೆ ಅವಕಾಶಗಳು ನಿಮ್ಗೆ ಸಿಕ್ಕುತ್ತೆ. ಇನ್ನು ನಿಮ್ಗೆ 12ನೇ ಮನೆ ಅಧಿಪತಿ ಭಾಗ್ಯದಲ್ಲಿ ಕುತ್ಕೊಂಡಿದ್ದಾನೆ. ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಅಥವಾ ಉದ್ಯೋಗಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಸೂಕ್ತವಾದ ಸಮಯ. ನಿಮ್ಗೆ ಅವಕಾಶಗಳು ಸಿಗುತ್ತೆ ಈ ತಿಂಗಳಲ್ಲಿ. ಅಂದ್ರೆ ವಿದೇಶಕ್ಕೆ ಹೋಗುವಂತಹ ಆಪರ್ಚುನಿಟಿ ನಿಮ್ಗೆ ಸಿಕ್ಕತ್ತೆ. ಹಾಗಾಗಿ ಆ ವಿಷಯದಲ್ಲಿ ತುಂಬಾನೇ ಅನುಕೂಲ ಆಗುತ್ತೆ. ಪಂಚಮಾಧಿಪತಿ ಗುರುವಿನ ಮನೆಯಲ್ಲಿದ್ದು ಆ ಪಂಚಮಾಧಿಪತಿಯ ಮೇಲೆ ಗುರು ದೃಷ್ಟಿ ಇದೆ. ನೋಡಿ, ಪಂಚಮದಲ್ಲಿ ರಾಹು ಇದ್ದಾನೆ, ಡಿಸ್ಟರ್ಬೆನ್ಸ್ ಇರುತ್ತೆ. ಆದ್ರೂ ಕೂಡ ಪಂಚಮಾಧಿಪತಿ ಪ್ರಬಲನಾಗಿದ್ದು ಅವನ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಇಲ್ಲ. ವಿದ್ಯಾಭ್ಯಾಸದಲ್ಲಿ ಯಾವುದೇ ಸಮಸ್ಯೆಗಳಿರೋದಿಲ್ಲ. ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿ ಮುಂದುವರಿಯುತ್ತೆ.
ಇನ್ನು ವಿಶೇಷ ಏನಪ್ಪಾ ಅಂತಂದ್ರೆ ತೃತೀಯ ಭಾವಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನಿಮ್ಮ ಬದುಕಿನಲ್ಲಿ ಹೊಸಬರು ಯಾರಾದ್ರೂ ನಿಮ್ಗೆ ಪರಿಚಯ ಆಗ್ತಾರೆ, ಸ್ನೇಹಿತರಾಗ್ತಾರೆ, ಅದು ವಿಶೇಷ. ಬೇರೆ ಎಲ್ಲಾ ವಿಷಯದಲ್ಲೂ ಚೆನ್ನಾಗಿದೆ. ಸ್ವಲ್ಪ ನಿಮ್ಮ ಮನಸ್ಥಿತಿ ಸೋಮಾರಿತನ ಬರಬಾರ್ದು, ಅಥವಾ ನಿಮ್ಗೆ ಕೆಲಸದ ಮೇಲೆ ಜಿಗುಪ್ಸೆ ಬರಬಾರ್ದು, ವೈರಾಗ್ಯ ಬರಬಾರ್ದು. ಇದಕ್ಕೆ ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳಿ. ಹಾಗೆ ಪ್ರತಿ ಶುಕ್ರವಾರ ಅವರೆಕಾಳು ದಾನ ಕೊಡಿ. ಇನ್ನು ರವಿಗ್ರಹ 15ನೇ ತಾರೀಕು ನಂತರ 10ನೇ ಮನೆಗೆ ಬಂದ್ಮೇಲಂತೂ ಇನ್ನೂ ನಿಮ್ಗೆ ಹೆಚ್ಚಿನ ಜವಾಬ್ದಾರಿ, ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ಇನ್ನೂ ಹೆಚ್ಚು ಒಳ್ಳೊಳ್ಳೆ ಹೆಸರು, ಅಂದ್ರೆ ಒಳ್ಳೆ ಹೆಸರು ಬರುವಂತದ್ದು, ಇದೆಲ್ಲ ತುಲಾ ರಾಶಿಯವರ್ಗಾಗತ್ತೆ. ಈಗೀಗ ನಿಮ್ಗೆ ಕೆಲಸ ಸ್ವಲ್ಪ ಕಷ್ಟ ಅನ್ಸುತ್ತೆ, ಬಟ್ ಮುಂದೆ ಹೋಗ್ತಾ 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 ನಿಮ್ಮ ಕೆಲಸ ನಿಮ್ಗೆ ತುಂಬಾ ಗೌರವವನ್ನ ತಂದು ಕೊಡುತ್ತೆ. ಆವಾಗ ನೋಡಿ ಇನ್ನೂ ನಾನು ಹೌದಪ್ಪ, ನಾನು ಕೆಲಸದಲ್ಲಿ ಹೆಚ್ಚು ನಾನು ಗಮನ ಹರಿಸ್ಬೇಕು ಅನ್ನುವಂತಹ ಒಂದು ಯೋಚನೆ ನಿಮ್ಗೆ ಬರುತ್ತೆ. ಇವಾಗ ನಿಮ್ಗೇನೋ ಈ ತಿಂಗಳಲ್ಲಿ ಸ್ವಲ್ಪ ಅಯ್ಯೋ ಏನ್ ಮಾಡೋದು ಬಿಡು, ಎಷ್ಟು ಮಾಡಿದ್ರು ಇಷ್ಟೇ, ಎಷ್ಟು ಕೆಲಸ ಮಾಡಿದ್ರು ಇಷ್ಟೇ, ಬೆಳವಣಿಗೆ ಆಗಕ್ ಆಗ್ತಾ ಇಲ್ಲ ಅಥವಾ ಗುರುತಿಸ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ಬೇಸರ ಇರುತ್ತೆ. ಬಟ್ ಹಾಗೆ ಮಾಡ್ಕೋಬೇಡಿ. ದಶಮಕ್ಕೆ ಗುರು ಬಂದಿದ್ದಾನೆ ಅಂದ್ರೆ ದಶಮ ಅನ್ನೋದೇ ಒಳ್ಳೆ ಹೆಸರು ಸಂಪಾದಿಸುವಂತ ಭಾವ. ಇಲ್ಲಿ ಗುರು ಬಂದಿದ್ದಾನೆ ಅಂದ್ರೆ ಖಂಡಿತ ನಿಮ್ಗೆ ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಬರುತ್ತೆ. ಈಗಲಿಂದನೇ ಅದಕ್ಕೆ ಬೇಕಾದ ಒಂದು ತಯಾರಿ ಅಥವಾ ಅದಕ್ಕೆ ಏನ್ ಬೇಕು ಅದನ್ನ ಮಾಡ್ಕೊಳ್ಳಿ. ಸಪ್ತಮ ಅಧಿಪತಿ ಅಷ್ಟಮದಲ್ಲಿದ್ದಾನೆ. ಸಂಗಾತಿಯ ವಿಚಾರದಲ್ಲಿ ಏನೋ ಒಂದು ಬಾಧೆ ಇರುತ್ತೆ, ಅವರ ಆರೋಗ್ಯದಲ್ಲಿ ಏನೋ ತೊಂದರೆ ಆಗ್ಬೋದು, ಅಥವಾ ಅವ್ರ ಕೆಲ್ಸದಲ್ಲಿ ಏನೋ ತೊಂದರೆ ಆಗ್ಬೋದು, ಅವ್ರ ಜೊತೆ ನಿಮ್ಗೆ ಜಗಳನೂ ಆಗ್ಬಹುದು ಅಥವಾ ಮನಸ್ತಾಪ ಆಗ್ಬೋದು. ಯಾವುದೋ ಒಂದು ವಿಷಯದಲ್ಲಿ ಸಂಗಾತಿಯ ವಿಚಾರವಾಗಿ ತುಂಬಾ ಬೇಜಾರಾಗ್ತಾ ಇರುತ್ತೆ ನಿಮ್ಗೆ. ಯಾಕಂದ್ರೆ ಅಷ್ಟಮದ ಕುಜದೋಷವನ್ನ ತೋರಿಸ್ತಾರೆ. ಅದರಲ್ಲಿ ಏನಾಗುತ್ತೆ, ಈ ಸಮಸ್ಯೆ ಯಾರಿಗೆ ಕುಜದೋಷ ಇರುತ್ತಲ್ಲ ಅವ್ರಿಗೆ ಇದ್ರ ಸಮಸ್ಯೆ ಜಾಸ್ತಿ ಆಗುತ್ತೆ. ಕುಜದೋಷ ಇಲ್ಲದೆ ಇರೋರ್ಗೂ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗುತ್ತೆ, ಬಟ್ ಕುಜದೋಷ ಇರೋರಿಗೆ ಇದರ ಒಂದು ಬಾಧೆ ಜಾಸ್ತಿ ಆಗುತ್ತೆ. ಇದಕ್ಕೆ ಪರಿಹಾರ ಏನ್ ಮಾಡ್ಬೇಕು ಅಂತಂದ್ರೆ ಪ್ರತಿ ಮಂಗಳವಾರ ತೊಗರಿ ಬೇಳೆ ದಾನ ಕೊಡಿ ಈ ತಿಂಗಳಲ್ಲಿ. ಕುಜಗ್ರಹ ವೃಷಭದಲ್ಲಿ ಇರೋವರೆಗೂ ಕೂಡ ಈ ವಿಷಯವಾಗಿ ಸಮಸ್ಯೆ ಆಗ್ತಾನೆ ಇರತ್ತೆ. ಈಗ್ಲಿಂದನೇ ನೀವು ಪ್ರತಿ ಮಂಗಳವಾರ ತೊಗರಿ ಬೇಳೆ ಕೊಡೋಕ್ ಶುರು ಮಾಡ್ಬಿಡಿ, ಇಲ್ಲ ಅಂದ್ರೆ ಸಮಸ್ಯೆ ದೊಡ್ಡದಾಗ್ಬಿಡುತ್ತೆ. ಇದೊಂದು ಪರಿಹಾರವನ್ನ ಕಡ್ಡಾಯವಾಗಿ ಮಾಡ್ಕೊಳ್ಳೇಬೇಕು. ಉಳಿದಂತೆ ಚೆನ್ನಾಗಿದೆ. ಎಲ್ರಿಗೂ ಶುಭವಾಗಲಿ.